ಈ ಬಾರಿ ಸರ್ ಸೌಮ್ಯ ರೆಡ್ಡಿ ಅವ್ರನ್ನ ರಾಮಲಿಂಗ ರೆಡ್ಡಿ ಅವರು ನಿಲ್ಲಿಸಿದ್ದಾರೆ, ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಸರ್. ನೋಡಿ, ಈ ಚುನಾವಣೆಯ ಉದ್ದೇಶ ಒಂದೇ. ನೀವೇ ಜನರ ಹತ್ರ ಮೈ ಹಿಡಿದು ಹೋಗ್ತಾ ಇದ್ದೀರಾ. ಯಾರಿಗೆ ಓಟ್ ಹಾಕ್ತೀರಾ ಅಂತ ಕೇಳಿದ ತಕ್ಷಣ, ಯಾಕೆ ಓಟ್ ಹಾಕ್ತೀರಾ ಅಂತ ಕೇಳಿದ ತಕ್ಷಣ ಜನ ಹೇಳ್ತಾ ಇದ್ದಾರೆ, ಸರ್ ದೇಶಕ್ಕೆ ಮೋದಿ ಬೇಕು, ಮೋದಿಯವರು ದೇಶದ ಪ್ರಧಾನಮಂತ್ರಿ ಆಗಬೇಕು, ದೇಶ ಸುರಕ್ಷಿತವಾಗಿರಬೇಕು ಅಂದರೆ, ದೇಶ ಪ್ರಗತಿ ಆಗಬೇಕು ಅಂದರೆ ಮೋದಿಯವರು ಬೇಕು ಅಂತ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ. ಈ ಚುನಾವಣೆಯ ಉದ್ದೇಶ ದೇಶದ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡುವಂಥದ್ದು. ಅದೇ ಈ ಚುನಾವಣೆಯ ಉದ್ದೇಶ. ಜನಕ್ಕೆ ಗೊತ್ತಿದೆ, ಇಲ್ಲಿ BJPಗೆ ಓಟ್ ಹಾಕಿದ್ರೆ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ. ಆದ್ರಿಂದ ಎದುರುಗಡೆ ಯಾರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಚುನಾವಣೆಯಲ್ಲಿ ಲೆಕ್ಕಕ್ಕೆ ಬರಲ್ಲ. ಏಕೆಂದರೆ ಜನ ಓಟ್ ಹಾಕ್ತಾ ಇರೋದು ದೇಶದ ಪ್ರಧಾನಮಂತ್ರಿನ ಆಯ್ಕೆ ಮಾಡೋಕ್ಕೆ. ದೇಶದ ಪ್ರಧಾನಮಂತ್ರಿ ಮೋದಿಯವರಾಗಬೇಕು, ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂದರೆ ನಾವು BJPಗೆ ಓಟ್ ಹಾಕಬೇಕು ಅಂತ ಜನಕ್ಕೆ ಭಾಳ ಸ್ಪಷ್ಟವಾಗಿ ವಿಷಯ ಗೊತ್ತಿದೆ. ಯಾರು ಆಪೋಸಿಟ್ ನಿಂತ್ಕೋತಾ ಇದ್ದಾರೆ ಏನು ಅನ್ನುವಂಥದ್ದು ಈ ಚುನಾವಣೆಯಲ್ಲಿ ಆ ಕಾರಣಕ್ಕೋಸ್ಕರ ಲೆಕ್ಕಕ್ಕೆ ಬರಲ್ಲ. ಥ್ಯಾಂಕ್ ಯು. ಈ ಬಾರಿ ಸರ್ ಸೌಮ್ಯ ರೆಡ್ಡಿ ಅವ್ರನ್ನ ರಾಮಲಿಂಗ ರೆಡ್ಡಿ ಅವರು ನಿಲ್ಲಿಸಿದ್ದಾರೆ, ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಸರ್. ನೋಡಿ, ಈ ಚುನಾವಣೆಯ ಉದ್ದೇಶ ಒಂದೇ. ನೀವೇ ಜನರ ಹತ್ರ ಮೈ ಹಿಡಿದು ಹೋಗ್ತಾ ಇದ್ದೀರಾ. ಯಾರಿಗೆ ಓಟ್ ಹಾಕ್ತೀರಾ ಅಂತ ಕೇಳಿದ ತಕ್ಷಣ, ಯಾಕೆ ಓಟ್ ಹಾಕ್ತೀರಾ ಅಂತ ಕೇಳಿದ ತಕ್ಷಣ ಜನ ಹೇಳ್ತಾ ಇದ್ದಾರೆ, ಸರ್ ದೇಶಕ್ಕೆ ಮೋದಿ ಬೇಕು, ಮೋದಿಯವರು ದೇಶದ ಪ್ರಧಾನಮಂತ್ರಿ ಆಗಬೇಕು, ದೇಶ ಸುರಕ್ಷಿತವಾಗಿರಬೇಕು ಅಂದರೆ, ದೇಶ ಪ್ರಗತಿ ಆಗಬೇಕು ಅಂದರೆ ಮೋದಿಯವರು ಬೇಕು ಅಂತ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ. ಈ ಚುನಾವಣೆಯ ಉದ್ದೇಶ ದೇಶದ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡುವಂಥದ್ದು. ಅದೇ ಈ ಚುನಾವಣೆಯ ಉದ್ದೇಶ. ಜನಕ್ಕೆ ಗೊತ್ತಿದೆ, ಇಲ್ಲಿ BJPಗೆ ಓಟ್ ಹಾಕಿದ್ರೆ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ. ಆದ್ರಿಂದ ಎದುರುಗಡೆ ಯಾರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಚುನಾವಣೆಯಲ್ಲಿ ಲೆಕ್ಕಕ್ಕೆ ಬರಲ್ಲ. ಏಕೆಂದರೆ ಜನ ಓಟ್ ಹಾಕ್ತಾ ಇರೋದು ದೇಶದ ಪ್ರಧಾನಮಂತ್ರಿನ ಆಯ್ಕೆ ಮಾಡೋಕ್ಕೆ. ದೇಶದ ಪ್ರಧಾನಮಂತ್ರಿ ಮೋದಿಯವರಾಗಬೇಕು, ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂದರೆ ನಾವು BJPಗೆ ಓಟ್ ಹಾಕಬೇಕು ಅಂತ ಜನಕ್ಕೆ ಭಾಳ ಸ್ಪಷ್ಟವಾಗಿ ವಿಷಯ ಗೊತ್ತಿದೆ. ಯಾರು ಆಪೋಸಿಟ್ ನಿಂತ್ಕೋತಾ ಇದ್ದಾರೆ ಏನು ಅನ್ನುವಂಥದ್ದು ಈ ಚುನಾವಣೆಯಲ್ಲಿ ಆ ಕಾರಣಕ್ಕೋಸ್ಕರ ಲೆಕ್ಕಕ್ಕೆ ಬರಲ್ಲ. ಥ್ಯಾಂಕ್ ಯು.